ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಸೋಮವಾರ. ಸೊ ಇವಾಗ ಟೈಮು 11 ಆಗಿದೆ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ವಿಡಿಯೋ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಟೈಟಲ್ ನೋಡಿರ್ತೀರಾ. ತುಂಬ ದಿನದಿಂದ ನನಗೆ ರಿಕ್ವೆಸ್ಟ್ ಇದ್ದಂತಹ ವಿಡಿಯೋ ಇದು. ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ರಿ, ಸಿಸ್ಟರ್ ನಿಮ್ಮದು ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ತೋರಿಸಿ, ಅಕ್ಕ ಗೋಲ್ಡ್ ಜ್ಯುವೆಲ್ರಿ ತೋರಿಸಿ ನಿಮ್ಮದು ಅಂತೆಲ್ಲ ಕೇಳಿದ್ರಿ. ಸೊ ನಾನು ಹೇಳಿದ್ದೆ, ಅದಕ್ಕೆ ರಿಪ್ಲೈ ಕೂಡ ಮಾಡಿದ್ದೆ, ನನ್ನ ಗೋಲ್ಡ್ ಜ್ಯುವೆಲ್ರಿ ಬಗ್ಗೆ ಏನೇನು ಅಂತ ಹೇಳಿ. ಎಲ್ಲಿದೆ ಅದು? ನನ್ನ ಹತ್ರ ಇಲ್ಲ ಅಂತ ಕೂಡ ಹೇಳಿದ್ದೆ ನಾನು ಗೋಲ್ಡ್ ಜ್ಯುವೆಲ್ರಿನ. ಈಗಲೂ ಅಷ್ಟೇ ಗೋಲ್ಡ್ ಜ್ಯುವೆಲ್ರಿ ನಂದು ನನ್ನ ಹತ್ರ ಇಲ್ಲ. ಸೊ ತುಂಬ ದಿನದಿಂದ ಕೇಳ್ತಿದ್ದೀರಾ ಅಲ್ವಾ. ಸೊ ನಂದು ಜ್ಯುವೆಲ್ರಿ ತೋರ್ಸೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ನನ್ನ ಮಗನ ಜ್ಯುವೆಲ್ಸ್ ತೋರ್ಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನನಗದು ಐಡಿಯಾನೇ ಬಂದಿರಲಿಲ್ಲ ನನ್ನ ಮಗಂದು ಜ್ಯುವೆಲ್ರಿ ಇರೋದು, ಅವ್ನಿಗೆ ಮಾಡಿಸಿರೋದನ್ನ ನಾನು ತೋರಿಸ್ಬೇಕು ಅನ್ನೋದು. ಏನಕ್ಕೆ ನಾನು ವಿಡಿಯೋ ತೋರಿಸ್ತಾ ಇದ್ದೀನಿ ಅಂದರೆ, ಆಮೇಲೆ ಅದಕ್ಕೂ ಯಾರೋ ಕಮೆಂಟ್ ಮಾಡಬೇಡಿ, ಸುಮ್ಮನೆ ಶೋ ಆಫ್ ಮಾಡೋಕ್ಕೆ ತೋರಿಸಿದ್ದೀರಾ, ನಿಮ್ಮ ಹತ್ರ ಇದೆ ಅಂತ ತೋರಿಸ್ಕೊತಿದ್ದೀರಾ ಅಂತೆಲ್ಲ ದಯವಿಟ್ಟು ಕಮೆಂಟ್ ಮಾಡಬೇಡಿ. ಏನಕ್ಕೆ ಅಂತ ಅಂದರೆ, ಯಾರಿಗಾದ್ರೂ ನೆಕ್ಸ್ಟ್ ಗೋಲ್ಡು ಇಲ್ಲ ಗಿಫ್ಟ್ ಮಾಡೋರು ಇರ್ಬೋದು, ಅಥವಾ ಅವರೇ ಅವ್ರ ಮಕ್ಳಿಗೆ ಮಾಡಿಸ್ಕೊಡೋರು ಇರ್ಬೋದು, ಒಂದು ಐಡಿಯಾ ಬರುತ್ತೆ ಎಷ್ಟು ಗ್ರಾಮಲ್ಲಿ ಮಾಡಿಸಿದ್ರೆ ಒಳ್ಳೆಯದು ಅನ್ನೋದೆಲ್ಲ ಗೊತ್ತಾಗುತ್ತಲ್ವ. ಬೇಕಂದರೆ ಮಕ್ಕಳು ತುಂಬ ಜಾಸ್ತಿ ವೆಯ್ಟ್ ಮಾಡಿಸಿದ್ರು ಕಷ್ಟ ಆಗುತ್ತೆ, ಹಾಗೆ ಲೈಟ್ ವೆಯ್ಟ್ ಮಾಡಿಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ರಿಕ್ವೆಸ್ಟೆಡ್ ವಿಡಿಯೋ, ನೀವು ಕೇಳಿದ್ದಕ್ಕೋಸ್ಕರ ಮಾಡ್ತಾ ಇರೋದು. ಯಾವುದೇ ರೀತಿ ಶೋ ಆಫ್ ಮಾಡೋಕ್ಕೂ ಅಲ್ಲ, ಹಾಗೆ ನನ್ನ ಹತ್ರ ಇದೆ ಅಂತ ತೋರಿಸ್ಕೊಳ್ಳೋಕ್ಕೂ ಅಲ್ಲ. ಸೊ ಬೇರೆ ಯಾರಾದರೂ ಮಾಡಿಸೋರಿಗೆ ಅನುಕೂಲ ಆಗಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಹಂಗೆ ಅಂದ್ಬಿಟ್ಟು ನನ್ನ ಮಗನ ಹತ್ರ ಏನು ಸಿಕ್ಕಾಬಟ್ಟೆ ಇದೆ ಗೋಲ್ಡ್ ಅಂತ ಏನಿಲ್ಲ. ಏನಿದೆಯೋ ಅದನ್ನು, ಅಂದರೆ ಸ್ವಲ್ಪನೇ ಇರೋದು ಅವನ ಹತ್ರ ಕೂಡ, ಒಂದು 2-3 ಇರೋದನ್ನೇ ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ತುಂಬ ಜನ ನಂದು ಮಾಂಗಲ್ಯ ಚೈನ್ ಡಿಸೈನ್ ಕೇಳಿದ್ರಿ, ಅದನ್ನೇ ಫಸ್ಟು ತೋರಿಸ್ಬಿಡ್ತೀನಿ. ಮಾಮೂಲಿ ರೆಗ್ಯುಲರ್ ಡಿಸೈನ್ ಏನೇ ಬಂದಿರೋದು. ಆಮೇಲೆ ತುಂಬ ಜನ ನೀವು ಏನಕ್ಕೆ ಮಾಂಗಲ್ಯ ಹಾಕಲ್ವಾ ಅಂತ ಕೇಳ್ತೀರಾ. ನಾನು ಯಾವತ್ತೂ ಕತ್ತಿಂದ ನಾನು ಮಾಂಗಲ್ಯ ಚೈನ್ ತೆಗಿಯಲ್ಲ. ಇಲ್ಲಿ ತನಕನೂ ಅಷ್ಟೇ ಯಾವಾಗಲೂ ತೆಗೆದಿಲ್ಲ ನಾನು ಮಾಂಗಲ್ಯ ಚೈನು. ನನಗೆ ಡೆಲಿವರಿ ಟೈಮಲ್ಲಿ ಬಿಟ್ಟರೆ ಯಾವಾಗಲೂ ನಾನು ತೆಗೆದಿಲ್ಲ, ಯಾವಾಗಲೂ ಇರುತ್ತೆ, ಬಟ್ ಒಳಗಡೆ ಹಾಕ್ಕೊಂಡಿರ್ತೀನಿ. ಕಾರಣ ಗೊತ್ತಿರುತ್ತಲ್ವ, ನಮ್ಮ ತಾಳಿನ ನಾವು ತೋರಿಸ್ಬಾರ್ದು, ಹೊರಗಡೆ ಯಾರಿಗೂ ತೋರಿಸ್ಬಾರ್ದು, ಅದು ಕಾಣದೇ ಇರೋ ಥರನೇ ಇಟ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಒಳಗಡೆ ಇಟ್ಕೊಂಡಿರ್ತೀನಿ, ಯಾವಾಗಲೂ ತೋರಿಸಲ್ಲ. ಕೆಲವು ಟೈಮ್ ಕಾಣಿಸುತ್ತೆ ಇಲ್ಲಿ ವಿಡಿಯೋದಲ್ಲಿ, ಇಲ್ಲಿ ಇಷ್ಟು ಪೋರ್ಷನಾದ್ರು ಕಾಣಿಸುತ್ತೆ, ಬಟ್ ಆದರೂ ತುಂಬ ಜನ ಕೇಳ್ತೀರಾ, ನೀವು ಮಾಂಗಲ್ಯ ಹಾಕಲ್ವಾ ಅಕ್ಕ, ಮಾಂಗಲ್ಯ ಹಾಕ್ಕೋಬೇಕು ಅಂತ ಅಂದ್ಬಿಟ್ಟು. ನಾನು ನಿಜ ಹೇಳ್ತಿದ್ದೀನಿ, ನಾನು ಯಾವಾಗಲೂ ಕತ್ತಿನ ತೆಗಿಯಲ್ಲ. ಡಿಸೈನ್ ನೀವು ನೋಡ್ಬೋದು, ತುಂಬ ಮಾಮೂಲಿ ಸಿಂಪಲ್ ಡಿಸೈನೇ ಇರೋದು. ಇದ್ರದ್ದು ಬೇಕಾದರೆ ನಾನು ಬ್ಯಾಕ್ ವಿಡಿಯೋ ಮಾಡಿಬೇಕಾದ್ರೆ, ಇಲ್ಲಾಂದರೆ ಪಿಕ್ಚರ್ ತೆಗೆದು ಆ್ಯಡ್ ಮಾಡ್ತೀನಿ. ವಿಡಿಯೋ ಮಾಡಲ್ಲ, ಪಿಕ್ಚರ್ ತೆಗೆದು ಆ್ಯಡ್ ಮಾಡ್ತೀನಿ, ಆವಾಗ ನೀವು ನೋಡ್ಬೋದು. ಸಿಂಪಲ್ ಡಿಸೈನೇ ನೋಡಿ, ಸಿಂಪಲ್ ಡಿಸೈನ್, ಏನು ತುಂಬ ಇದೇನಿಲ್ಲ. ತುಂಬ ಜನ ಆಮೇಲೆ ಎಷ್ಟು ಗ್ರಾಮ್ ಇದೆ ಅಂತ ಕೂಡ ಕೇಳ್ತೀರಾ, ಅದಕ್ಕೋಸ್ಕರ ಇವಾಗಲೇ ಹೇಳ್ತಾ ಇದ್ದೀನಿ. ಇದು 35 ಗ್ರಾಮ್ ಇದೆ ಅಷ್ಟೇ. ನಮ್ಮ ಮದುವೆನಲ್ಲಿ ನಮ್ಮ ಅಮ್ಮನ ಮನೆ ಮಾಡಿಸ್ಕೊಟ್ಟಿದ್ದು. ನಾನು ಚೇಂಜ್ ಮಾಡಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ ತೊಗೊಳ್ತೀನಿ ಗೊತ್ತಿಲ್ಲ, ತೊಗೊಂಡಾಗ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಕೂಡ. ಇವಾಗ ಜಾಸ್ತಿ ಲೇಟ್ ಮಾಡೋದು ಬೇಡ, ನನ್ನ ಮಗನ ಹತ್ರ ಏನೇನು ಜ್ಯುವೆಲ್ಸ್ ಇದೆ ಅದನ್ನು ತೋರಿಸ್ಬಿಡ್ತೀನಿ. ನೋಡಿ, ಯಾರಿಗಾದ್ರೂ ಹೆಲ್ಪ್ ಆದರೆ ನನಗೂ ಖುಷಿ ಆಗುತ್ತೆ. ಫಸ್ಟಿಗೆ ಅವನಿಗೆ ಮಾಡಿಸಿರೋದು, ಫಸ್ಟಿಗೆ ಇದು ಚೈನು, ಒಂದು ನೆಕ್ಕದ ಚೈನು. ತುಂಬ ಚೆನ್ನಾಗಿದೆ ಡಿಸೈನು, ಸಿಂಪಲ್ ಆಗಿದೆ, ತುಂಬ ಸಿಂಪಲ್ಲು, ತುಂಬ ಏನು ಜಿಗಿ ಅನ್ನೋ ಥರ ಎಲ್ಲ ಸಿಕ್ಕಾಪಟ್ಟೆ ಸಿಂಪಲ್ ಆಗಿದೆ, ತುಂಬಾ ಚೆನ್ನಾಗಿದೆ ಡಿಸೈನು. ಇದ್ರದ್ದು ಪಿಕ್ ಬೇಕಾದ್ರೆ ಸೈಡಲ್ಲಿ ಆ್ಯಡ್ ಮಾಡ್ತೀನಿ, ನೋಡ್ಬೋದು ನೀವು. ನನಗೇನೇನು ತೋರಿಸ್ತೀನಿ ಗೋಲ್ಡು, ಇದ್ರದ್ದು ಒಂದೊಂದು ಪಿಕ್ಚರ್ ನಾನು ಸೈಡಲ್ಲಿ ಆ್ಯಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಡಿಸೈನ್ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ, ಹಿಂಗೆ ಹಿಡಿದ್ರೆ ಗೊತ್ತಾಗುತ್ತೆ. ಇದು ಯಾರು ಕೊಟ್ಟಿದ್ದು ಅಂತಂದರೆ, ನನ್ನ ಮಗನಿಗೆ ನಮ್ಮ ಬೆಳ್ತೂರು ಅಪ್ಪಾಜಿಯವರು ಕೊಡಿಸಿದ್ದು. ಅವ್ನು ಫಸ್ಟ್ ಇಯರ್ ಬರ್ತಡೇಗೆ, ಅಂದರೆ ನಾಮಕರಣ ಮಾಡಿದ್ವಲ್ಲ, ಆವಾಗ ಅವರು ತೊಗೊಂಬಂದಿದ್ದು. ಎಷ್ಟು ಗ್ರಾಮ್ ಇದೆ ಅಂದರೆ ನನಗಂತೂ ಗೊತ್ತಿಲ್ಲ ಇದು ಎಷ್ಟು ಗ್ರಾಮ್ ಇದೆ ಅಂತ, ನಾನು ಕೇಳೂ ಇಲ್ಲ, ಅವರು ಕೂಡ ಏನು ಹೇಳಲಿಲ್ಲ. ಸೊ ಗೊತ್ತಿಲ್ಲ ಇದು ಎಷ್ಟು ಗ್ರಾಮ್ ಇದೆ ಅಂತ. ಇದೊಂದು ಗೊತ್ತಿಲ್ಲ ನನಗೆ. ಫಸ್ಟ್ ಒನ್ನು ಇದೊಂದು ಚೈನು, ಇನ್ನು ಸೆಕೆಂಡ್ ಒನ್ನು ಇನ್ನೂ ಒಂದು ಚೈನ್ ಇದೆ ಅವನ ಹತ್ರ. ಇದು ಅಷ್ಟೇ ಹೊಸ ಡಿಸೈನು, ತುಂಬ ಚೆನ್ನಾಗಿದೆ. ನನಗೆ ನೋಡಿದ ತಕ್ಷಣವೇ ಇಷ್ಟ ಆಗೋಯಿತು, ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು. ಈ ಥರ ಡಿಸೈನು. ಇದಕ್ಕೆ ಲಾಕೆಟ್ ಕೂಡ ಇದೆ, ಆಂಜನೇಯಂದು ಲಾಕೆಟ್ ಇದೆ, ಆಂಜನೇಯನ ಲಾಕೆಟು. ಇದು ನಮ್ಮ ಅಮ್ಮನ ಮನೆಯಿಂದ ಮಾಡಿಸಿದ್ದು, ಅವನಿಗೆ ನಾಮಕರಣ ಟೈಮಲ್ಲಿ ಮಾಡಿಸಿದ್ದೇನೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ನಾನೇ ಹೋಗಿದ್ದೆ, ನಮ್ಮ ಅಣ್ಣ ನನ್ನ ಕರ್ಕೊಂಡು ಹೋಗಿದ್ರು, ಯಾವ ಡಿಸೈನ್ ಬೇಕು ನೀನೇ ಸೆಲೆಕ್ಟ್ ಮಾಡ್ಕೊ ಅಂತ. ನನಗೆ ಇದು ನೋಡಿದ ತಕ್ಷಣವೇ ಇಷ್ಟ ಆಯಿತು ಡಿಸೈನು, ಒಂಥರ ಯುನಿಕ್ ಆಗಿದೆ ಅನ್ನಿಸ್ತು, ಆವಾಗ ಇದನ್ನೇ ಸೆಲೆಕ್ಟ್ ಮಾಡಿಕೊಂಡೆ. ಇದು ಎಷ್ಟು ಗ್ರಾಮ್ ಇದೆ ಅಂದರೆ, ಈ ಲಾಕೆಟು ಸೇರಿಸಿ 10 ಗ್ರಾಮ್ ಇದೆ.
ಆವಾಗ ಮಾಡಿಸಿದ್ದು. ಅಂದರೆ ಜಾಸ್ತಿ ವೆಯ್ಟು ಮಾಡಿಸಿದ್ರೆ ಮಕ್ಕಳುಗಳಿಗೆ ಆಗಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಲೈಟ್ ವೆಯ್ಟಲ್ಲೇ ಮಾಡಿಸಿದ್ದೀವಿ. ಇದೊಂದು ನಮ್ಮ ಅಮ್ಮನ ಮನೆ ಮಾಡಿಸಿರೋದು. ಚೈನು. ಆಮೇಲೆ ನೆಕ್ಸ್ಟ್ ಬಂದು ಇದು ಒಂದು ಬ್ರೇಸ್ಲೆಟ್ ಮಾಡಿಸಿದ್ರು ಅವನಿಗೆ ಅಂತಾನೆ. ನೋಡಿ ಡಿಸೈನ್ ಕಾಣುತ್ತಾ, ನೋಡಿ ಈ ಥರ ಬರುತ್ತೆ ಬ್ರೇಸ್ಲೆಟು. ನೋಡಿ ಈ ಥರ ಬರುತ್ತೆ ಡಿಸೈನ್, ತುಂಬ ಚೆನ್ನಾಗಿದೆ. ಇದು ಅಷ್ಟೇ ನಮ್ಮ ಅಮ್ಮನ ಮನೆಯವರೇ ಮಾಡಿಸಿದ್ದು ನನ್ನ ಮಗನಿಗೆ ಅಂತ. ಇದು ಎಷ್ಟು ಗ್ರಾಮ್ ಇದೆ ಅಂತಂದರೆ 7 ಗ್ರಾಮ್ ಇದೆ. ಇದು ಆವಾಗಲೇ ಮಾಡಿಸಿದ್ದು. ಸಾಕು ಲೈಟ್ ವೆಯ್ಟಲ್ಲೇ ಇರಲಿ ಅಂತ ಇದನ್ನು ಮಾಡಿಸ್ಕೊಟ್ರು. ಆಮೇಲೆ ಮಾಮೂಲಿ ರಿಂಗು ಇರುತ್ತಲ್ಲ, ರಿಂಗ್ಗಳು ಈ ಥರದ್ದು ಇನ್ನೂ 3 ರಿಂಗ್ ಸಾರಿ ಈ ಥರದ್ದು ರಿಂಗು ಇನ್ನೂ 1-2 ಇತ್ತು ರಿಂಗು. ಅದರಲ್ಲಿ ಒಂದು ರಿಂಗು ಅವನು ಹಿಂಗೆ ಕಚ್ಚಾಕ್ಬಿಟ್ಟಿದ್ದ, ಅದು ಹಾಳಾಯಿತು. ಏನೋ ಗೋಲ್ಡ್ ತೊಗೋಬೇಕಾದ್ರೆ ಹಾಕ್ಬಿಟ್ಟೆ. ಇನ್ನೊಂದು ರಿಂಗು ಮಗುನಲ್ಲೇ ಕಳೆದೋಯ್ತು, ಒಂದು ಬೆರಳಲ್ಲಿ ಸ್ವಲ್ಪ ಲೂಸ್ ಆಗಿತ್ತು, ಎಲ್ಲೋ ಬಿದ್ದೋಗ್ಬಿಟ್ಟಿತ್ತು. ಸೊ ಇದೊಂದು ರಿಂಗ್ ಉಳ್ಕೊಂಡಿದೆ. ಇದು ಕೂಡ ನಮ್ಮ ಅಮ್ಮನ ಮನೆಯವರೇ ಮಾಡಿಸ್ಕೊಟ್ಟಿದ್ದು. ಇದೊಂದು ರಿಂಗ್ ಉಳ್ಕೊಂಡಿದೆ. ಇದಿಷ್ಟು ನನ್ನ ಮಗಂದು. ಇನ್ನು ಮಗಳದು ಗೋಲ್ಡು ಅವಳದು ನಾಮಕರಣ ಎಲ್ಲ ಮುಗಿದ್ಮೇಲೆ ಅವಳಿಗೆ ಏನೇನು ಗಿಫ್ಟ್ಸ್ ಬರುತ್ತೆ ತೋರಿಸ್ತೀನಲ್ಲ, ಆವಾಗ ತೋರಿಸ್ತೀನಿ. ಅದನ್ನು ಬಿಟ್ಟರೆ ಇನ್ನು ನಂದು 1-2 ಜೊತೆ ಓಲಿದೆ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ತೋರಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಇರೋದು ಇದು ನಂದು ಜುಮ್ಕಿಗಳು. ನನಗೆ ತುಂಬ ಇಷ್ಟವಾದಂತಹ ಜುಮ್ಕಿ. ಏನಕ್ಕೆ ಅಂತ ಅಂದರೆ ಇದು ನನ್ನ ಮದುವೆನಲ್ಲಿ ನನ್ನ ಹಸ್ಬೆಂಡ್ ಮನೆಯವ್ರು ಕೊಡಿಸಿದ ಜುಮ್ಕಿ ಇದು. ಅದಕ್ಕೆ ನನಗೆ ಸ್ವಲ್ಪ ಇಷ್ಟ ಜಾಸ್ತಿ. ಇದು ಏನೋ ಗೊತ್ತಿಲ್ಲ, ಇಷ್ಟ. ನೋಡಿ ಈ ಥರ ಬರುತ್ತೆ, ಹಿಂಗೆ ತೋರಿಸ್ಬಿಡ್ತೀನಿ. ತುಂಬ ಚೆನ್ನಾಗಿದೆ. ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಅದರಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು. ಆಗ ಕೇಳಿದರು ಯಾರೋ ಒಬ್ಬರು, ನಿಮ್ಮದು ಜುಮ್ಕಿ ಚೆನ್ನಾಗಿದೆ ಅಂತ. ಅದಕ್ಕೆ ಹೇಳಿದ್ದು. ಇದು ಎಷ್ಟು ಗ್ರಾಮ್ ಇದೆ ಅಂತಂದರೆ ಇದು ಮದುವೆ ಟೈಮಲ್ಲಿ ಹೇಳಿದ್ದು. ನನಗೆ ಹೇಳಿದರು ನಿನ್ಗೆ ಯಾವ್ದು ಬೇಕು ನೀನೇ ತಗೋ ಅಂತ. ನನಗೆ ಯಾವಾಗಲೂ ಸ್ವಲ್ಪ ಸಿಂಪಲ್ ಇಷ್ಟಪಡ್ತಿದ್ದೆ, ಅಂದರೆ ಇವಾಗಲೂ ಇಷ್ಟಪಡ್ತೀನಿ, ಬಟ್ ಆವಾಗಲೂ ಯಾಕೋ ಸಿಂಪಲ್ಲೇ ಇರಲಿ ಅಂತ ಅಂದ್ಬಿಟ್ಟು ನಾನೇ ತೊಗೊಂಡಿದ್ದು. ಇದು ಮೇ ಬಿ ಒಂದು 6 ಅಥವಾ 7 ಗ್ರಾಮ್, 6 ಗ್ರಾಮ್ ಇರ್ಬೋದು, ನಂಗೆ ಗೊತ್ತಿಲ್ಲ. 6 ಗ್ರಾಮ್ ಅನಿಸುತ್ತೆ. ಇದು ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಗಿತ್ತು. ಅದಾದಮೇಲೆ ನೆಕ್ಸ್ಟು ಇದು ಬಂದು ನಮ್ಮ ಅಮ್ಮನ ಮನೆ ಮಾಡಿಸ್ಕೊಟ್ಟಿದ್ದು ನನಗೆ ಮದುವೆಲಿ ಅಂತ. ಬೆಂಗಾಲಿ ಡಿಸೈನ್ ಅಂತ ಹೇಳ್ತಾರಲ್ಲ, ಆ ಥರ ಏನೋ ಡಿಸೈನ್ ಅಂತ. ಇದು ಆವಾಗ ನಮ್ಮ ಮದುವೆ ಆಗೋ ಟೈಮಲ್ಲಿ ಟ್ರೆಂಡಿಂಗಲ್ಲಿತ್ತು. ಅವರು ಜ್ಯುವೆಲ್ರಿ ಶಾಪವ್ರು ಇದು ಮಾಡಿಸ್ಕೊಳ್ಳಿ ಚೆನ್ನಾಗಿ ಕಾಣುತ್ತೆ ಅಂದರು. ನೋಡೋಕ್ಕೆ ಚಿಕ್ಕದಾಗಿದೆ, ಬಟ್ ಸಖತ್ ಗಟ್ಟಿ ಇದೆ. ಎಷ್ಟು 8.5 ಗ್ರಾಮ್ ಇದೆ. ಇದು 8.5 ಗ್ರಾಮ್ ಇದೆ ಇಷ್ಟಕ್ಕೇ. ತುಂಬಾ ಚೆನ್ನಾಗಿದೆ, ಇದು ಗಟ್ಟಿ ಇದೆ. ಇದನ್ನು ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಮಾಡ್ತೀನಾ ಇಲ್ವಾ ಅಂತ. ಚೆನ್ನಾಗಿದೆ, ಒಟ್ಟಿನಲ್ಲಿ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಮೇಲೆ ನೆಕ್ಸ್ಟು ಇದು ಏನು ಮಾರ್ಟಿ ಬರುತ್ತಲ್ಲ, ನೆಕ್ಸ್ಟು ಮಾರ್ಟಿ. ನೋಡಿ ಇದು ಮಾರ್ಟಿ, ನಂದು ಗೆಜ್ಜೆ ಮಾರ್ಟಿ. ಇದು ಇಲ್ಲೊಂದಿದೆ, ನಂಗೆ ತುಂಬ ಇಷ್ಟ. ಇದ್ರದ್ದು ಒಂದು ಗೆಜ್ಜೆ ಬಿದ್ದೋಗ್ಬಿಟ್ಟಿದೆ, ಇಲ್ಲಿ ಹಾಕಿಸ್ಬೇಕು. ಇದು ಗೆಜ್ಜೆ ಮಾರ್ಟಿ. ಇದು ಜುಮ್ಕಿಗೂ ಹಾಕೋಬೋದು, ಅದು ಹ್ಯಾಂಗಿಂಗ್ಸ್ಗೂ ಹಾಕೋಬೋದು. ನನಗಂತೂ ತುಂಬ ಇಷ್ಟ. ನನಗೆ ಆ್ಯಕ್ಚುಲಿ ಈ ಥರ ಜೋಡಿ ಲೇಯರ್ ಬರುತ್ತಲ್ಲ, ಡಬಲ್ ಲೇಯರು, ಈ ಥರದ್ರಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಬಟ್ ಆವಾಗ ಸಿಗಲಿಲ್ಲ ನಮಗೆ, ಅದಕ್ಕೆ ಸಿಂಗಲ್ ಲೇಯರ್ ತೊಗೊಂಡಿದ್ದು. ನೋಡೋಣ ಫ್ಯೂಚರಲ್ಲಿ ಯಾವಾಗಾದರೂ ತೊಗೊಳಕ್ಕೆ ಆಗುತ್ತೆ ಅನ್ನೋದಾದರೆ ಡಬಲ್ ಲೇಯರ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಇದನ್ನು ಇಟ್ಕೊತೀನಿ, ಇದನ್ನೇನು ಹಾಕಲ್ಲ. ಇದು ನಮ್ಮ ಅಮ್ಮನ ಮನೆ ಮಾಡಿಸ್ಕೊಟ್ಟಿದ್ದೇನೆ. ಇದು 6 ಗ್ರಾಮ್ ಇದೆ. ಇದಿಷ್ಟು ಇದಿಷ್ಟು ನಂದು ಮತ್ತು ನನ್ನ ಮಗಂದು ಗೋಲ್ಡ್ ಜ್ಯುವೆಲ್ರಿ. ಇನ್ನೂ ನಂದಿದೆ, ಆ್ಯಕ್ಚುಲಿ ಅದು ಸದ್ಯಕ್ಕೆ ಮನೆಯಲ್ಲಿಲ್ಲ.
ಇನ್ನೂ ಇದೆ ನಂದು ಮನೆಯಲ್ಲಿಲ್ಲ. ಮನೆಗೆ ಯಾವಾಗ ಬರುತ್ತೆ ಗೊತ್ತಿಲ್ಲ. ಅದು ಬಂದಾಗ ನಾನು ನಿಮಗೆ ತೋರಿಸ್ತೀನಿ ಖಂಡಿತವಾಗ್ಲೂ. ಆ್ಯಂಡ್ ಇಷ್ಟೇ, ಇದನ್ನು ಕೇಳ್ತಿದ್ರಲ್ವ ತುಂಬ ಜನ ಅಂತ ಹೇಳಿ ನಾನು ವಿಡಿಯೋ ಮಾಡಿದ್ದು. ಇನ್ನೇನಿಲ್ಲ. ಆ್ಯಂಡ್ ನಾಮಕರಣ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ. ಇನ್ನೇನು ಹತ್ತಿರ ಬಂದುಬಿಡ್ತು. ಇನ್ನೊಂದು 5-6 ದಿನ ಇದೆ ಅಷ್ಟೇ ನಾಮಕರಣಕ್ಕೆ. ಇನ್ನೊಂದು ಸ್ವಲ್ಪ ಶಾಪಿಂಗ್ ಇದೆ, ಮಾಡಬೇಕು. ಬಟ್ಟೆ ಎಲ್ಲ ಸ್ಟಿಚಿಂಗ್ ಕೊಟ್ಟಿರೋದೆಲ್ಲ ಇಸ್ಕೊಂಬರ್ಬೇಕು. ಅದೆಲ್ಲ ಇಸ್ಕೊಂಡು ಬಂದಮೇಲೆ ಖಂಡಿತವಾಗ್ಲೂ ನಿಮಗೆ ತೋರಿಸ್ತೀನಿ ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಬ್ಲೌಸಸ್ ಎಲ್ಲ, ಮತ್ತು ಪಾಪುಗೆ ಏನು ಬಟ್ಟೆ ಹೊಲಿಸಿದ್ದೀನಿ ಅಂತೆಲ್ಲ ತೋರಿಸ್ತೀನಿ. ಅಷ್ಟೇ ಫ್ರೆಂಡ್ಸ್. ಈಗ ಇದೊಂದು ಶಾರ್ಟ್ ವಿಡಿಯೋ ಅಂತ ಅನ್ಕೋಬೋದು, ಒಂದು ಸ್ಮಾಲ್ ವಿಡಿಯೋ. ಕೇಳ್ತಿದ್ರಲ್ವ ಅದಕ್ಕೆ ಇವಾಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನಾನು ನಿಮಗೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.